ನಮಸ್ತೆ ವೀಕ್ಷಕರೇ. ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನ ಸ್ಕಿಲ್ ಡೆವಲಪ್ಮೆಂಟ್ ವತಿಯಿಂದ ಹಾಗೆಯೇ ಎಮರ್ಜಿ ಗ್ರೂಪ್ನ ಪ್ರಾಯೋಜಕತ್ವದಲ್ಲಿ ನಾಳೆ ಮತ್ತು ನಾಡಿದ್ದು ಅಂದರೆ ನವೆಂಬರ್ 16 ಮತ್ತು 17ರಂದು ಕುಂತಳ ನಗರದಲ್ಲಿ ಬೃಹತ್ ಉದ್ಯೋಗ ಮೇಳ ನಡೆಯಲಿಕ್ಕಿದೆ. ಸೊ ನಾವಿವತ್ತಿರುವಂಥದ್ದು ಕುಂತಳ ನಗರದಲ್ಲಿರುವಂತಹ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನಲ್ಲಿರುವಂಥದ್ದು ನಾವೀಗ. ಸೊ ನಾಡಿದ್ದು ನಡೆಯುವಂತಹ ಉದ್ಯೋಗ ಮೇಳದಲ್ಲಿ ಎಷ್ಟು ಜನ ಬರಲಿಕ್ಕಿದ್ದಾರೆ, ಯಾರೆಲ್ಲ ಗಣ್ಯ ವ್ಯಕ್ತಿಗಳು ಇಲ್ಲಿಗೆ ಬರ್ಲಿಕ್ಕಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅಂತಲೇ ನಾವು ಸ್ಪಾಟಲ್ಲಿ ಇದ್ದೇವೆ. ಸೊ ಹೇಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಅಂತ ಒಳಗಡೆ ಹೋಗಿ ನೋಡೋಣ. ಸೊ ನಾಳೆ ಮತ್ತು ನಾಡಿದ್ದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ಎಮರ್ಜಿ ಗ್ರೂಪ್ನ ಮಾಲಕರಾಗಿರುವಂತಹ ಪ್ರಕಾಶ್ ಶೆಟ್ಟಿ ಹಾಗೆಯೇ ಮಣಿಪಾಲ ಮಾಹೆಯ ಸಹ ಕುಲಾಧಿಪತಿಗಳಾಗಿರುವಂತಹ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಇವರೆಲ್ಲ ಬರ್ಲಿಕ್ಕಿದ್ದಾರೆ, ದಿಕ್ಸೂಚಿ ಭಾಷಣವನ್ನ ಮಾಡಲಿಕ್ಕಿದ್ದಾರೆ. ಸೊ ಸಾಕಷ್ಟು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿಕ್ಕಿದ್ದಾರೆ, ಸಾಕಷ್ಟು ಅಭ್ಯರ್ಥಿಗಳು ಇಲ್ಲಿಗೆ ಬಂದು ತಮ್ಮ ಅರ್ಜಿಯನ್ನ ಕೊಡ್ಲಿಕ್ಕಿದ್ದಾರೆ. ಸೊ ನಾಳೆ ನಡೀತಾ ಇರುವಂತಹ ಉದ್ಯೋಗ ಮೇಳದಲ್ಲಿ ಸಾಕಷ್ಟು ಜನ ಬರುವಂತಹ ಸಾಧ್ಯತೆ ಇರೋದ್ರಿಂದ ಇವರಿಗೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿರುವಂತಹ ಪ್ರಿಪರೇಷನ್ಸ್ ಏನಿದೆ ಇದನ್ನ ನೋಡ್ಕೊಳ್ಳಿಕ್ಕೆ ಅಂತಾನೆ ನಾವು ಇಲ್ಲಿಗೆ ಬಂದಿದ್ದೇವೆ. ಸೊ ಒಳಗಡೆ ಹೋಗುವ ಅದರ ಜೊತೆಗೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಕೋಶಾಧಿಕಾರಿಗಳೆಲ್ಲ ಒಳಗಿದ್ದಾರೆ. ಅವ್ರ ಹತ್ರ ನಾಡಿದ್ದು ನಡೀತಾ ಇರುವಂತಹ ಉದ್ಯೋಗ ಮೇಳದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ. ಇದೀಗ ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಅಶೋಕ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಈ ಸ್ಕಿಲ್ ಡೆವಲಪ್ಮೆಂಟ್ ಹಾಗೆಯೇ ನಾಳೆ ಮತ್ತು ನಾಡಿದ್ದು ನಡೀತಾ ಇರುವಂತಹ ಜಾಬ್ ಫೇರ್ನ ಬಗ್ಗೆ ಅವರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಸರ್, ಇವಾಗ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಏನು ಮಾಡಿದ್ದೀರಿ, ಇದರಿಂದ ಯಾರೆಲ್ಲ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಅಂತ? ಸುಮಾರು 3 ವರ್ಷದ ಹಿಂದೆ ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಸ್ಥಾಪನೆ ಮಾಡಿದ್ದೆವು. ಸುಮಾರು 2 ವರ್ಷ 8 ತಿಂಗಳಿಂದ ಇಲ್ಲಿ ನಿರಂತರವಾಗಿ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೇವೆ. ಈವರೆಗೆ ನಾವು ಸುಮಾರು 2,000ಕ್ಕಿಂತಲೂ ಮಿಕ್ಕಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಯಾವ ಥರ ಅವರು ತಮ್ಮ ಇಂಟರ್ವ್ಯೂ ಫೇಸ್ ಮಾಡ್ಬೋದು, ಯಾವ ಥರ ಅವರು ಲೀಡರ್ಶಿಪ್ ಡೆವಲಪ್ ಮಾಡ್ಬೋದು, ಯಾವ ಥರ ಅವರ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಮಾಡ್ಬೋದು, ಯಾವ ಥರ ಅವರು ಸ್ವ ಉದ್ಯೋಗ ಮಾಡಬೇಕಿದ್ರೆ ಫೆಸಿಲಿಟಿಗಳು ಸರ್ಕಾರ ಮತ್ತು ಇನ್ನಿತರ ಸಂಸ್ಥೆಗಳಿಂದ ಸಿಗ್ತದೆ, ಯಾವ ಥರದ ಸ್ವ ಉದ್ಯೋಗ ಮಾಡ್ಬೋದು, ಇದರ ಬಗ್ಗೆ ಮತ್ತು ಸಕ್ಸಸ್ಫುಲ್ ಎಂಟರ್ಪ್ರಿನಿಯರ್ಸನ್ನು ಕರೆದು ಸಕ್ಸಸ್ ಸ್ಟೋರೀಸ್ ಅವರಿಗೆ ಮನವರಿಕೆ ಮಾಡುವಾಗೆ ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಸೊ ಸುಮಾರು ಇವಾಗಲೇ ನಾವು ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್, ನಿಟ್ಟೆ ಪಾಲಿಟೆಕ್ನಿಕ್, ನಿಟ್ಟೆ ಫಸ್ಟ್ ಗ್ರೇಡ್ ಕಾಲೇಜ್, ಜಸ್ಟಿಸ್ ಕೆ ಎಸ್ ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್,
ಶಿರ್ವ MSRS ಕಾಲೇಜ್, ಶಿರ್ವ ಸೇಂಟ್ ಮೇರೀಸ್ ಕಾಲೇಜ್, ಬಂಟಕಲ್ಲಿನ ಮಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಚಿಟ್ಪಾಡಿಯಲ್ಲಿರುವ ITI ಕಾಲೇಜ್, ಮಣಿಪಾಲದ MIT, ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಎಲ್ರಿಗೂ ಇಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ನಾವು ನಿರಂತರ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತಾ ಬಂದಿದ್ದೇವೆ. ಸೊ ಇದರಿಂದ ಅವರಿಗೆ ಎರಡು ವಿಧದ್ದು ಪ್ರಯೋಜನ ಆಗಿದೆ. ಒಂದು, ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಹೇಗೆ ಅವರು ಮಾಡ್ಬೋದು. ನಾವು ಲೀಡ್ ಬ್ಯಾಂಕಿನ ರಿಸೋರ್ಸ್ ಟೀಮ್ ಕರೆದುಬಿಟ್ಟು ಅವರು ಉದ್ಯೋಗ ಮಾಡಲಿಕ್ಕೆ ಏನೆಲ್ಲ ಸರ್ಕಾರದಿಂದ ಬೆನಿಫಿಟ್ ಸಿಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅದೇ ಥರ ಹೆಚ್ಚಿನ ವಿದ್ಯಾರ್ಥಿಗಳು ಉದ್ಯೋಗ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಮನಗಂಡು ಕಳೆದ 3 ವರ್ಷದಿಂದ ಈಗಾಗಲೇ 2 ಜಾಬ್ ಫೇರನ್ನು ಮಾಡಿದ್ದೇವೆ. ಈ ವರ್ಷ ಇವಾಗ ನಾಳೆ ಮತ್ತು ನಾಡ್ದು 2 ದಿವಸದ ಜಾಬ್ ಫೇರ್ ಇಲ್ಲಿ ನಡೆಯಲಿದೆ. ಸುಮಾರು 30 ಕಂಪೆನಿಗಳು ಪ್ರತಿ ವರ್ಷ ನಾವು ಕರೆದು ಒಳ್ಳೆಯ ಕಂಪೆನಿಗಳನ್ನು ನಾವು ಕರೆದು ಇಲ್ಲಿ ಜಾಬ್ ಫೇರ್ ಮಾಡ್ತಾ ಇದ್ದೇವೆ. ಸೊ ಉದ್ಯೋಗ ಮೇಳಕ್ಕೆ ಒಳ್ಳೆಯ ರೆಸ್ಪಾನ್ಸನ್ನು ಅಭ್ಯರ್ಥಿಗಳಿಂದ ಬರ್ತಾ ಉಂಟು. ಕಳೆದ 2 ಸಲ ನಡೆದ ಉದ್ಯೋಗ ಮೇಳದಲ್ಲಿ ಸುಮಾರು 1300ರಿಂದ 1500 ಅಭ್ಯರ್ಥಿಗಳಿಗೆ ಈಗಾಗಲೇ ಉದ್ಯೋಗ ಸಿಕ್ಕಿದೆ. ಈ ಬಾರಿ ಉದ್ಯೋಗ ಮೇಳದಲ್ಲಿ ಸುಮಾರು 2500 ಅಭ್ಯರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಆಲ್ರೆಡಿ 1700 ಅಭ್ಯರ್ಥಿಗಳು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಸುಮಾರು 1630 ಹುದ್ದೆಗಳು ಇದೆ ಅಂತ ನಮಗೆ ಈಗಾಗಲೇ 30 ಕಂಪೆನಿಗಳು ಹೇಳಿದ್ದೇವೆ. ಒಳ್ಳೆಯ ಅವಕಾಶ ಉಂಟು. ಇನ್ನು ಅಭ್ಯರ್ಥಿಗಳು ಒಳ್ಳೆಯ ರೀತಿಯಿಂದ ಇಂಟರ್ವ್ಯೂ ಮಾಡಿ ಆ ಸದಾವಕಾಶವನ್ನು ಅವರು ಪಡೆಯಬೇಕು ಎಂಬ ಒಂದು ದೃಷ್ಟಿಯಿಂದ ನಮ್ಮ ಚಾರಿಟೇಬಲ್ ಟ್ರಸ್ಟ್ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸ್ವಲ್ಪಾದರೂ ನಿರುದ್ಯೋಗ ಸಮಸ್ಯೆ ನಿವಾರಣೆಯಲ್ಲಿ ನಾವು ಈ ಒಂದು ಟ್ರಸ್ಟ್ ಇದಕ್ಕೆ ಒಂದು ಪಾಲುದಾರ ಆಗಬೇಕು ಎಂಬ ಒಂದು ದೃಷ್ಟಿಯಿಂದ ನಾವು ಈ ಒಂದು ಅನೇಕ ಕಾರ್ಯಕ್ರಮಗಳನ್ನು ಲಾಸ್ಟ್ 2.25 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇದ್ದೆ. ನಮಗೆ ಇದಕ್ಕೆ ಅನೇಕ ಕಂಪೆನಿಗಳು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ನಾವು ಅಭ್ಯರ್ಥಿಗಳ ಹತ್ರ ಯಾವುದೇ ಫೀಸ್ ತಗೊಳ್ಳೋದಿಲ್ಲ. ಇಲ್ಲಿ ಫ್ರೀ ಆಫ್ ಕಾಸ್ಟಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಮುಖ್ಯವಾಗಿ 2 ದಿವಸದ ಎಂಟ್ರಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅದು ನಾವು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಶಾರ್ಟ್ ಟರ್ಮ್ ಕೋರ್ಸ್ ಕೊಡ್ತಾ ಇದ್ದೇವೆ. ಮತ್ತು ಲಾಂಗ್ ಟರ್ಮ್ ಕೋರ್ಸ್ ಡಿಜಿಟಲ್ ಲಿಟ್ರಸಿ ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ದ ರೂರಲ್ ಯೂತ್ ಆ್ಯಂಡ್ ವುಮೆನ್ಗೆ ಕೊಡ್ತಾ ಇದ್ದೇವೆ. ಈಗಾಗಲೇ ಸುಮಾರು 360 ಅಭ್ಯರ್ಥಿಗಳಿಗೆ 18 ಬ್ಯಾಚಿನಲ್ಲಿ 1 ತಿಂಗಳ ಕಾರ್ಯಕ್ರಮ. ಅದು ಮೈಸ್ನವರೊಡನೆ ನಾವು ಟೈಅಪ್ ಮಾಡಿ ಮೈಸ್ನವರು ಇಲ್ಲಿ ಬಂದು ಟ್ರೈನಿಂಗ್ ಕೊಡ್ತಾರೆ. ಅದನ್ನು ನಾವು ಆಲ್ಕಾರ್ಗೋ ಲಾಜಿಸ್ಟಿಕ್ ಕಂಪೆನಿಯವರು ಈ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ 18 ಬ್ಯಾಚಿಗೆ ಕೊಟ್ಟಿದ್ದೇವೆ. ಇದು ನಿರಂತರ ಒಂದು ನಮ್ಮದು ಕಾರ್ಯಕ್ರಮ. ರೂರಲ್ ಪೀಪಲ್ನವರನ್ನು ಎಂಪವರ್ಮೆಂಟ್ ಆಫ್ ರೂರಲ್ ಪೀಪಲ್, ವುಮೆನ್, ಯೂತ್, ಆ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೆ. ನಮ್ಮ ಸ್ಲೋಗನ್ ರೂರಲ್ ಡೆವಲಪ್ಮೆಂಟ್ ಥ್ರೂ ಎಂಟ್ರಪ್ರಿನಿಯರ್ಶಿಪ್ ಅಂತ. ಸೊ ಈ ಕಾರ್ಯಕ್ರಮದ ಅಡಿಯಲ್ಲಿ ಅನೇಕ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಸೊ ಇದು ಲಾಂಗ್ ಟರ್ಮ್. ಮತ್ತು ವುಮೆನ್ ಎಂಟ್ರಪ್ರಿನಿಯರ್ಶಿಪ್ ನಮ್ಮದು ಪಳ್ಳಿ, ಬೆಳ್ಳೆ, ಮಣಿಪುರ, ಅಲೆಯೂರು, ಇದು ಈ ಟ್ರಸ್ಟಿಗೆ ಸರೌಂಡಿಂಗ್ ವಿಲೇಜಸ್ ಗ್ರಾಮ ಪಂಚಾಯತ್ ಇದೆ. ಅಲ್ಲಿಯ ಲಿಮಿಟ್ನ ಸುಮಾರು 400 ಮಹಿಳೆಯರಿಗೆ ನಾವು ಸೆಲ್ಫ್ ಹೆಲ್ಪ್ ಗ್ರೂಪು ಇವರಿಗೆಲ್ಲ ಇಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಮಾಡಿದ್ದೇವೆ. ಸೊ ಇದೊಂದು ಉತ್ತಮ ಬೆಳವಣಿಗೆ. ಯಾಕೆಂದರೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿನೂ ಇದರಲ್ಲಿ ಆಗ್ತದೆ. ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಗೆ ಒಂದು ಜಾಬ್ಗೆ ಒಂದು ಸದಾವಕಾಶ ಮಾಡಿಕೊಟ್ಟಿದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತಾ ಇದ್ದೇನೆ. ಸರ್, ಈಗ ನಾಳೆ ಮತ್ತು ನಾಡಿದ್ದು ನಡೆಯುವಂತಹ ಜಾಬ್ ಫೇರ್ಗೆ ಸಾಕಷ್ಟು ಜನ ಬರ್ತಾರೆ. ಅವರಿಗೆ ಪ್ರತಿಯೊಂದಕ್ಕೂ ವ್ಯವಸ್ಥೆ ಆಗಬೇಕು. ಸೊ ಇದಕ್ಕೆಲ್ಲ ಸ್ಪಾನ್ಸರ್ಶಿಪ್ಪಲ್ಲಿ ತಗೊಳ್ತೀರಾ? ಅಲ್ಲ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತ? ನಮ್ಮದು ಜಾಬ್ ಫೇರ್ ಕಳೆದ 2 ಜಾಬ್ ಫೇರಲ್ಲೂ MRG ಗ್ರೂಪಿನ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಇದನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಈ ವರ್ಷವೂ ಅವರೇ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ MRG ಗ್ರೂಪ್ ವತಿಯಿಂದ. ಅವರು ಹೇಳಿದ್ದಾರೆ ಏನೆಂದರೆ, ಪ್ರತಿ ವರ್ಷ ಈ ಜಾಬ್ ಫೇರ್
ಅಂದರೆ ಉದ್ಯೋಗ ಮೇಳದ ಸ್ಪಾನ್ಸರ್ಶಿಪ್ MRG ಗ್ರೂಪಿನಿಂದ ನಡೆಯಬೇಕು ಅಂತ ಅವರದ್ದೊಂದು ಆಶೆ. ಅವರಿಗೂ ಈ ನಿರುದ್ಯೋಗ ಸಮಸ್ಯೆ ಈ ನಮ್ಮ ಗ್ರಾಮೀಣ ಪ್ರದೇಶದ್ದು ನಿವಾರಣೆ ಮಾಡಲು MRG ಗ್ರೂಪ್ನು ಉಡುಪಿ ನಮ್ಮ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟಿನಗೆ ಕೈ ಜೋಡಿಸ್ತೇವೆ ಅಂತ ಹೇಳಿದ ಕಾರಣ ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡಲು ನಮಗೆ ಒಂದು ಸಾಧ್ಯ ಆಗ್ತಾ ಉಂಟು. ಸೊ ಈ ನಾಳೆ ಅವರೇ ಬಂದು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾರೆ. ಅದೇ ಥರ ಮಣಿಪಾಲ ಮಾಯೆಯವರು ಅವರು ನಮಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಒಂದು ಮಾಯೆ ಯೂನಿವರ್ಸಿಟಿ, ನಿಟ್ಟೆ ಯೂನಿವರ್ಸಿಟಿ ಮತ್ತು ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಂಟಕಲ್ ಇಂಜಿನಿಯರಿಂಗ್ ಕಾಲೇಜಿನವರು. ನಮ್ಮದು ಒಂದು ರಿಸರ್ಚ್, ನಾವು ಒಂದು ರಿಸೋರ್ಸ್ ಟೀಮ್ ಡೆವಲಪ್ ಮಾಡಿದೆ. ಇದರಲ್ಲಿ ಹೆಚ್ಚಿನವರು ಮಾಯೆಯವರು ಮತ್ತು ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನವರು, ಆಮೇಲೆ ನಮ್ಮದು ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ಸಕ್ಸಸ್ಫುಲ್ ಎಂಟರ್ಪ್ರಿನಿಯರ್ಶಿಪ್ ಲೀಡ್ ಬ್ಯಾಂಕ್ನವರು ಎಲ್ಲ ಒಳಗೊಂಡ ಒಂದು ರಿಸೋರ್ಸ್ ಟೀಮ್ ನಾವು ಡೆವಲಪ್ ಮಾಡಿದ್ದೆ. ಸೊ ಆದ ಕಾರಣ ಡಾಕ್ಟರ್ HS ಬಳ್ಳಾಲ್ ಪ್ರೋ ಚಾನ್ಸಲರ್ ಅವರೇ ಈ ಒಂದು ಸಂಸ್ಥೆಯ ಇನಾಗ್ರಲ್ ಫಂಕ್ಷನ್ನಲ್ಲೂ ಭಾಗವಹಿಸಿದರು. ಅವರು ನಾಳೆ ಬಂದು ದಿಕ್ಸೂಚಿ ಭಾಷಣ ಕೊಡಲಿದ್ದಾರೆ. ಅದೇ ಥರ ನಮ್ಮ ಜಿಲ್ಲಾಧಿಕಾರಿಯವರು ಕಳೆದ ಬಾರಿನೂ ಡಾಕ್ಟರ್ ವಿದ್ಯಾಕುಮಾರಿಯವರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ನಮಗೆ ಶುಭ ಹಾರೈಸಿದ್ದಾರೆ, ಅವರು ಬರಲಿಕ್ಕಿದ್ದಾರೆ. ಅದೇ ಥರ ಲೋಕಸಭಾ ಸದಸ್ಯರು ಉಡುಪಿಯ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿಯವರು, ಮಂಗಳೂರಿನ ಬ್ರಿಜೇಶ್ ಚೌಟಾರ್ ಅವರು ಬರ್ತಾ ಇದ್ದಾರೆ. ಶಾಸಕರುಗಳಾದ ಕಾಪು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ಸುರೇಶ್ ಶೆಟ್ಟಿ ಗುರ್ಮೆ ಅವರು, ಉಡುಪಿ ಶಾಸಕರಾದ ಶ್ರೀಯುತ ಯಶ್ಪಾಲ್ ಸುವರ್ಣರವರು, ಹಾಗೂ MLC ಅವರಾದ ಶ್ರೀಯುತ ಐವನ್ ಡಿಸೋಜರ್ ಅವರು, ಹಾಗೆಯೇ ಬೈಂದೂರು ಕ್ಷೇತ್ರದ ಶಾಸಕರಾದ ಶ್ರೀ ಗಂಟಿಹೊಳೆ ಅವರು. ಸೊ ಇವರೆಲ್ಲ ಬರುವುದು ಒಟ್ಟಿಗೆ ಮಾಜಿ ಶಾಸಕರಾದ ಶ್ರೀಯುತ ರಘುಪತಿ ಭಟ್ರವರು, ಮಾಜಿ ಸಚಿವರಾದ ಶ್ರೀಯುತ ಪ್ರಮೋದ್ ಮಧ್ವರಾಜರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರೊಟ್ಟಿಗೆ ಶ್ರೀಯುತ ಮಟ್ಟ ರತ್ನಾಕರ್ ಹೆಗ್ಡೆ ಅವರು, ನಮ್ಮ ಸಾಯಿರಾಧ ಗ್ರೂಪಿನ ಮನೋಹರ್ ಶೆಟ್ಟಿಯವರು, ವಾಸುದೇವ ಶೆಟ್ಟಿ ಕಾಪು ಇವರು, ನಮ್ಮ ಎಂಟರ್ಪ್ರಿನಿಯರ್ಸ್ರಾದ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್, ಪ್ರಸಾದ್ ರಾಜ್ ಕಾಂಚನ್, ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ವೈಸ್ ಪ್ರಿನ್ಸಿಪಲಾದ ಶರತ್ ಆಳ್ವಾರ್ ಅವರು, ಪೂನಾ ಬಂಟರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸಂತೋಷ್ ಶೆಟ್ಟಿಯವರು, ಹುಬ್ಳಿಯ ಸುಗ್ಗಿ ಸುಧಾಕರ್ ಶೆಟ್ಟಿಯವರು, ಹೀಗೆ ಅನೇಕ ಗಣ್ಯ ವ್ಯಕ್ತಿಗಳ ಬಂದು ನಾಳೆ ನಮಗೆ ಉದ್ಘಾಟನಾ ಸಮಾರಂಭದಲ್ಲಿ ಶುಭ ಹಾರೈಸದಿದ್ದಾರೆ. ಅದೇ ಥರ ನಾಡ್ದು ಬೆಳಗ್ಗೆ 11:45 ನಮ್ಮದು ವ್ಯಾಲಿಡಿಕ್ಟರಿ ಪ್ರೋಗ್ರಾಮನ್ನು ಉಂಟು. ಎಲ್ಲ ವಾಲಂಟಿಯರ್ಸಿಗೆ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಈ ಕಾರ್ಯಕ್ರಮದಲ್ಲಿ ಮಾಡ್ತೇವೆ. ಎಲ್ಲ ಕಂಪನಿಯವರಿಗೆ ಎಪ್ರಿಸಿಯೇಷನ್ ಸರ್ಟಿಫಿಕೇಟನ್ನು ನಾವು ಇಶ್ಯೂ ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಶಾಸಕರಾದ ಲಾಲಾಜಿ ಆರ್ ಮೆಂಡನ್ರವರು, ನಿಟ್ಟೆ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿನ ಡೈರೆಕ್ಟ್ರು ಸುಧೀರ್ M ಅವರವರು, ಅದೇ ಥರ ನಿಟ್ಟೆ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟಿನ ಆಫೀಸರಾದ ಶ್ರೀಯುತ ಭರತ್ ಕುಮಾರ್ ಅವರು, ಅದೇ ನಮ್ಮ ಗಣ್ಯ ವ್ಯಕ್ತಿಗಳಾದ ಜಯರಾಜ್ ಹೆಗ್ಡೆ ಅವರು, ಪುರುಷೋತ್ತಮ ಶೆಟ್ಟಿಯವರು, ಜಯಕರ್ ಶೆಟ್ಟಿಯವರು, ಹೀಗೆ ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಮತ್ತು ಇನಾಗ್ರೇಷನ್ಗೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತಾದಳದ ಅಧ್ಯಕ್ಷರಾದ ಶ್ರೀಯುತ ಯೋಗೀಶ್ ಶೆಟ್ಟಿಯವರು ಭಾಗವಹಿಸಲಿದ್ದಾರೆ. ಹೀಗೆ ಎಲ್ಲ ನಮ್ಮ ಉಡುಪಿ ದಕ್ಷಿಣ ಕನ್ನಡದ ಮುಖ್ಯ ಅತಿಥಿಗಳು ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಯಾವಾಗಲೂ ಸಹಕರಿಸ್ತಾ ನಮಗೆ ಪ್ರೋತ್ಸಾಹ ಕೊಡುವವರನ್ನು ನಾಳೆ ಕರೆದು ನಾವು ಏನು ಮಾಡ್ತಾ ಇದ್ದೇವೆ, ನಮ್ಮ ಅಚೀವ್ಮೆಂಟ್ ಏನು, ನಮ್ಮಿಂದ ಸಮಾಜದಲ್ಲಿ ಯಾವ ಥರ ಯುವಕರಿಗೆ ಮಹಿಳೆಯರಿಗೆ ನಾವು ಅಪ್ಲಿಫ್ಟ್ಮೆಂಟಿಗೆ ಸಹಕಾರ ಮಾಡ್ತೇವೆಂಬುದು ಅವರಿಗೆ ತಿಳಿಬೇಕೆಂಬ ಒಂದು ದೃಷ್ಟಿಯಿಂದ ನಾಳೆ ಎಲ್ಲರನ್ನು ನಾವು ನಾಳೆ ಮತ್ತು ನಾಡ್ದು ಕರೆದು ಅವರ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ಸರ್, ಈಗ ಇಷ್ಟು ಒಂದು ದೊಡ್ಡ ಜಾಬ್ ಫೇರನ್ನು ಮಾಡ್ತಾ ಇದ್ದೀರಿ, ಇಷ್ಟೊಂದು ಸ್ಕಿಲ್ ಡೆವಲಪ್ಮೆಂಟಿಂದ ಇಷ್ಟು ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಿ, ಅದು ಕೂಡ ಫ್ರೀ ಆಫ್ ಚಾರ್ಜಸ್ ಜನರಿಗೆ. ಸೊ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಗಳು ಇಲ್ಲಿ ಸೇರಬೇಕಾದ್ರೆ ನಿಮ್ಮ ತಂಡ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕು. ಸೊ ನಿಮ್ಮ ತಂಡದ ಬಗ್ಗೆ ಏನು ಹೇಳ್ತೀರಿ? ನಮ್ಮದು
ಡೇ ಒನ್ನಿಂದ ನಾವು ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಲು ಸ್ಟಾರ್ಟ್ ಮಾಡಿದ ನಂತರ ನಾವು ಮುಖ್ಯವಾಗಿ ನಿಟ್ಟೆ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿನ ಅವರ ಸಹಕಾರವನ್ನು ಕೋರಿದೆವು. ಆವಾಗ ಪ್ರೊಫೆಸರ್ ದಿವ್ಯರಾಣಿ ಪ್ರದೀಪ್ ಇವರು ಹಾಗೂ ನಮ್ಮ ಪ್ರೊಫೆಸರ್ ಸುಧೀರ್ ರಾಜ್ ಅವರು ಪ್ರೋಗ್ರಾಮ್ ಡೈರೆಕ್ಟ್ರಾಗಿ ನಾವು ಅವರಿಗೆ ಆಗಬೇಕು ಅಂತ ಕೇಳಿದಾಗ ಅವರು ಭಾಳ ಸಂತೋಷದಿಂದ ಒಪ್ಪಿಕೊಂಡು ಪ್ರೊಫೆಸರ್ ದಿವ್ಯರಾಣಿಯವರು ಎಲ್ಲ ರಿಸೋರ್ಸ್ ಟೀಮ್ ಮತ್ತು ಎಲ್ಲ ಈ ಕಾರ್ಯಕ್ರಮದ ಬಗ್ಗೆ ನಿರ್ವಹಣೆ ಬಗ್ಗೆ ತುಂಬ ಜವಾಬ್ದಾರಿ ಪಡ್ಕೊಂಡು ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳಿಗೆ ಅವರಿಂದ ನಮಗೆ ತುಂಬ ಸಹಕಾರ ಆಗಿದೆ. ವಾಲಂಟಿಯರ್ ಆಗಿ ಅವರು ಈ ಒಂದು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅದೇ ಥರ ಜಾಬ್ ಫೇರಲ್ಲಿ ಪ್ರೊಫೆಸರ್ ದಿವ್ಯರಾಣಿ ಪ್ರದೀಪ್ ಅವರು ಪ್ರೋಗ್ರಾಮ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಇನ್ನೊಬ್ಬರು ಗುರುಪ್ರಶಾಂತ್ ಭಟ್ ಇವರು ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿನ HOD ಅಂದರೆ ಟ್ರೈನಿಂಗ್, ಪ್ಲೇಸ್ಮೆಂಟ್ ಮತ್ತು ಜಾಬ್ ಅಡ್ಮಿಷನ್ನಲ್ಲಿ HOD ಆಗಿ ಇದ್ದಾರೆ. ಅವರೂ ಇಲ್ಲಿ ನಮ್ಮ ರಿಕ್ರೂಟ್ಮೆಂಟ್ ಡ್ರೈವ್ನ ಚೇರ್ಮ್ಯಾನ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೂ ವಾಲಂಟಿಯರ್ ಆಗಿ ಭಾಳ ಸಂತೋಷದಿಂದ ಕಳೆದ 3 ವರ್ಷದಿಂದ ಈ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಮಾತ್ರವಲ್ಲದೆ ಎಲ್ಲ ರಿಸೋರ್ಸ್ ಟೀಮ್ ನಮ್ಮದು ವೆರಿ ಸ್ಟ್ರಾಂಗ್ ರಿಸೋರ್ಸ್ ಟೀಮ್, ಹೈಲಿ ಕ್ವಾಲಿಫೈಡ್, ಇವರು ಒಳ್ಳೆಯ ಟ್ರೈನರ್, ಅವರನ್ನೆಲ್ಲ ಕರೆದು ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನಮ್ಮ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ವಿಜಿತ್ ಶೆಟ್ಟಿ ನಮ್ಮ ಈ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮತ್ತು ಟ್ರಸ್ಟಿನ ಅವರು ಟ್ರೆಸರರ್ ಆಗಿದ್ದಾರೆ. ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿದ್ದಾರೆ ವಿಜಿತ್ ಶೆಟ್ಟಿ ಅವರು, ಒಳ್ಳೆಯ ರೀತಿಯಿಂದ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ಥರ ನಮ್ಮ ಪದ್ಮನಾಭ ಹೆಗ್ಡೆ ಅವರು ನಮ್ಮ ಟ್ರಸ್ಟಿನೂ ಮತ್ತು ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿದ್ದಾರೆ. ಮತ್ತು ನಮ್ಮ ಸಂಘದ್ದು ಅವರು ವರ್ಕಿಂಗ್ ಪ್ರೆಸಿಡೆಂಟೂ ಆಗಿದ್ದಾರೆ. ಸೊ ಅವರೂ ಮತ್ತು ವಿಜಿತ್ ಶೆಟ್ಟಿ ಅವರ ಕೋಆರ್ಡಿನೇಷನ್ನಿಂದ ನಮಗೆ ಭಾಳ ಒಂದು ಸಹಕಾರ ಆಗ್ತದೆ. ವಿ ಹ್ಯಾವ್ ಗಾಟ್ ವೆರಿ ಗುಡ್, ವೆರಿ ಸ್ಟ್ರಾಂಗ್ ಟೀಮ್. ಆದ ಕಾರಣ ನಮ್ಮ ಒಂದು ಸಕ್ಸಸ್ಸಿಗೆ ಮೂಲ ಕಾರಣ ನಮ್ಮ ಟೀಮ್ ಮೆಂಬರ್ಸ್, ಎಲ್ಲ ಟ್ರಸ್ಟ್ಗಳು ನಮಗೆ ಸಹಕಾರ ಮಾಡ್ತಾ ಇರೋದೇ ನಮಗೆ ಒಂದು ಸಂತೋಷದ ವಿಷಯವಾಗಿದೆ. ಒಂದು ಲೀಡರಿಗೆ ಎಲ್ಲರೂ ಸಹಕಾರ ಕೊಟ್ಟರೆ ಮಾತ್ರ ಒಂದು ಸಂಸ್ಥೆ ಯಶಸ್ವಿಯಾಗಲು ಕಾರಣ ಆಗ್ತದೆ. ಮತ್ತೊಂದು ಪ್ರಾಮಾಣಿಕತೆ ಮತ್ತು ಒಳ್ಳೆಯ ಒಂದು ವಿಷನ್ ಇಟ್ಟು ನಾವು ಎಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ. ಸೊ ನಾವು ಟೀಮ್ ವರ್ಕ್, ಮೇನ್ ಟೀಮ್ ವರ್ಕ್ ಆದ ಕಾರಣ ಈ ಸಂಸ್ಥೆಗೆ ಇವಾಗ ಸ್ವಲ್ಪ ರೆಕಗ್ನೈಸ್ ಆಗ್ತಾ ಉಂಟು ಅಂತ ನಾನು ಹೇಳಲು ಇಚ್ಛಿಸ್ತಾ ಇದ್ದೇನೆ. ಟ್ರಸ್ಟ್ನ ಕೋಶಾಧಿಕಾರಿ ಹಾಗೆಯೇ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿರುವಂತಹ ವಿಜಿತ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ನಾಳೆ ನಡೆಯಲಿಕ್ಕಿರುವಂತಹ ಜಾಬ್ ಫೇರ್ನ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಇವಾಗ ನಾಳೆ ಮತ್ತು ನಾಳೆ ನಡೀತಾ ಇರುವಂತಹ ಜಾಬ್ ಫೇರಲ್ಲಿ ಯಾವೆಲ್ಲ ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿಕ್ಕಿದೆ, ಹಾಗೆಯೇ ಎಷ್ಟು ಮಂದಿ ಅರ್ಹರು ಇದಕ್ಕೆ ಬರಲಿಕ್ಕಿದ್ದಾರೆ ಅಂತ? ಸರಿ, ಸುಮಾರು 2,500 ಅಭ್ಯರ್ಥಿಗಳು ಪಾಲ್ಗೊಳ್ಳುವ ಆಶಯ ಇದೆ. ಇದರಲ್ಲಿ ಸುಮಾರು 1,750 ಉದ್ಯೋಗ ಅವಕಾಶಗಳು ಇದೆ. ಇದರಲ್ಲಿ IT ಹಾಗೂ ಬೇರೆ ಬೇರೆ ವಿಭಾಗದ ಅಂದರೆ ಬೇರೆ ಬೇರೆ ಇದರ ಅವಕಾಶಗಳಿದೆ. ಇದರಲ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್, ಹಾಗೆ ನಮ್ಮ ರೋಬೋಸಾಫ್ಟ್, ಮಣಿಪಾಲ್ ಟೆಕ್ನಾಲಜೀಸ್ ಇಂಥ ಸಂಸ್ಥೆ ಒಂದು ಒಳ್ಳೆಯ ಸಂಸ್ಥೆಗಳು ಈ ನಮ್ಮ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ನಾಳೆ ಈ ಜಾಬ್ ಫೇರ್ ಏನು ಮಾಡ್ತಾ ಇದ್ದೇವೆ, ಇದರ ಸಂಪೂರ್ಣ ಪ್ರಾಯೋಜಕತ್ವವನ್ನು ನಮ್ಮ MRG ಗ್ರೂಪು ಡಾಕ್ಟರ್ K. ಪ್ರಕಾಶ್ ಶೆಟ್ಟಿ ಅವರ ಮೂಲಕ ಆಗ್ತಾ ಇದೆ. ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸ್ಫೂರ್ತಿ ನಮ್ಮ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಶೆಟ್ಟಿ ಇವರ ಒಂದು ಮೇಲುಸ್ತುವಾರಿಕೆಯಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ಈ ಜಾಬ್ ಫೇರಿಗೆ ನಮಗೆ ನಿಟ್ಟೆ ಜಸ್ಟಿಸ್ ಕೆ ಎಸ್ ಹೆಗ್ಡೆ ಗುರುಪ್ರಶಾಂತ್ ಭಟ್, ಹಾಗೆಯೇ ನಮ್ಮ ಪ್ರೋಗ್ರಾಮ್ ಡೈರೆಕ್ಟರ್ ಆದ ಪ್ರೊಫೆಸರ್ ದಿವ್ಯಾರಾಣಿ ಪ್ರದೀಪ್ ಅವರು ನಮ್ಮೊಟ್ಟಿಗೆ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಒಂದು ಉತ್ತಮವಾಗಿ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಾವು ಮುಂದಡಿ ಇಡ್ತಾ ಇದ್ದೇವೆ. ಹಾಗೆ ನಾಳೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಳಗಾತ ಬಂದ ಕೂಡಲೇ ಅವರಿಗೆ ಕಂಪೆನಿಗಳ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಒಬ್ಬ ಅಭ್ಯರ್ಥಿಗೆ ಸಾಧಾರಣ 5 ಕಂಪೆನಿಗಳಿಗೆ ತಾನು ಭಾಗಿಯಾಗ್ಬೋದು. ಹಾಗೆ
ಈ ಜಾಬ್ ಫೇರ್ ನಾವು ಇದು ಸತತ 3ನೇ ವರ್ಷ. ಇದಕ್ಕಿಂತ ಮೊದಲು ನಾವು ಈ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರಿಂದ ಅನೇಕ ಜನಪರ ಈ ವಿದ್ಯಾಭ್ಯಾಸದ ಬಗ್ಗೆ ನಾವು ಡಿಜಿಟಲ್ ಲಿಟ್ರಸಿ ಹಾಗೆಯೇ ಎಂಟರ್ಪ್ರಿನರ್ಶಿಪ್ ಇದು ಪ್ರೋಗ್ರಾಮನ್ನೆಲ್ಲ ಮಾಡ್ತಾಯಿದ್ದೇವೆ. ಇದರಲ್ಲಿ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳು MIT ಆಗಲಿ, ನಿಟ್ಟೆ ಆಗಲಿ, ಮಧ್ವಾಯಿ ಇನ್ಸ್ಟಿಟ್ಯೂಟ್ ಆಫ್ ಎಲ್ಲ ಕಾಲೇಜುಗಳು ಭಾಗಿಯಾಗಿದ್ದಾರೆ. ಇದೆಲ್ಲ ಕಾರ್ಯಕ್ರಮವನ್ನು ನಾವು ನಮ್ಮ ಅಧ್ಯಕ್ಷರು ಹಾಗೆ ನಮ್ಮ ಇಡೀ ತಂಡ ಟ್ರಸ್ಟಿಗಳು ಹಾಗೆ ನಮ್ಮ ಪ್ರೋಗ್ರಾಮ್ ಡೈರೆಕ್ಟರ್ಸ್ ಹಾಗೆ ಇದಕ್ಕೆ ಬೇಕಾದ ರಿಸೋರ್ಸ್ ಪರ್ಸನ್ ಎಲ್ಲ ಮಾಹೆಯಿಂದ, ನಿಟ್ಟೆಯಿಂದ ಮತ್ತು ಒಳ್ಳೆ ಇಂಡಸ್ಟ್ರಿಯಲಿಸ್ಟ್ ಎಂಟರ್ಪ್ರಿನರ್ಸ್ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಕ್ಕಳಿಗೆ ಒಂದು ಸ್ಫೂರ್ತಿಯನ್ನು ಕೊಡುವ ಕೆಲಸವನ್ನು ಈ ನಿಟ್ಟಿನಲ್ಲಿ ಇಷ್ಟವರೆಗೆ ಕೆಲಸ ಮಾಡ್ತಾ ಬಂದಿದ್ದೇವೆ ನಾವು. ಸರ್, ಈಗ ನಾಳೆ ನಡೆಯುವಂತಹ ಜಾಬ್ ಫೇರಲ್ಲಿ ರಿಕ್ರೂಟರ್ಸ್ ಯಾರು ಬರ್ತಾರೆ ಅವರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ, ಮತ್ತು ಮಕ್ಕಳನ್ನೆಲ್ಲ ಕಳಿಸುವಂಥದ್ದು ಅಥವಾ ಯಾರು ಅಪ್ಲೈ ಮಾಡ್ತಾರೆ ಅವರಿಗೆಲ್ಲ ವ್ಯವಸ್ಥೆ, ಅದರ ಜೊತೆಗೆ ಊಟ ಉಪಚಾರ ಇದರದ್ದೆಲ್ಲ ವ್ಯವಸ್ಥೆ ಹೇಗೆ ನಡೀತಾ ಉಂಟು? ನಾಳೆ ನಮ್ಮ ಉದ್ಯೋಗ ಮೇಳವು ಒಂದು ವಿಜೃಂಭಣೆಯಿಂದ ನಡೆಯಲಿಕ್ಕೆ ಉಂಟು. ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿ ಅಂದರೆ ಅಭ್ಯರ್ಥಿಗಳು ಎಲ್ಲ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅವರಿಗೆಲ್ಲ ಗೈಡೆನ್ಸ್ ಕೊಡಲಿಕ್ಕೆ ವಾಲಂಟಿಯರ್ಸ್ ಮಣಿಪಾಲದಿಂದ ಒಂದು 60 ಜನ ಇದ್ದಾರೆ. ಹಾಗೆ ಬ್ರಹ್ಮಾವರದಿಂದ 15 ಜನ ವಾಲಂಟಿಯರ್ಸ್ ಬರ್ತಾಯಿದ್ದಾರೆ. ಅವರಿಗೆಲ್ಲ ಗೈಡೆನ್ಸ್ ಕೊಡ್ತಾರೆ. ಎಲ್ಲ ಕಾರ್ಯಕ್ರಮದ ಎಲ್ಲ ಅವರ ಅಪ್ಲಿಕೇಶನ್ ಆಲ್ರೆಡಿ ಅವರು ಆನ್ಲೈನ್ ಮಾಡಿದವರು ಇದ್ದಾರೆ. ಅನಂತರ ಇಲ್ಲಿ ಬಂದು 9ವರೆಗೆ ಅವರು ಎಂಟ್ರಿ ಮಾಡ್ಬೋದು. ಅವರಿಗೆ ಎಲ್ಲ ಕ್ಯಾಂಡಿಡೇಟ್ಸ್ಗೆ ಗೈಡೆನ್ಸ್ ಕೊಡಲಿಕ್ಕೆ ವಾಲಂಟಿಯರ್ಸ್ ಪ್ರತಿಯೊಬ್ಬರಿಗೆ 5 ರೆಸ್ಯೂಮ್ ತರಲಿಕ್ಕೆ ಹೇಳಿದ್ದೇವೆ. 5 ಕಂಪನಿಗೆ ಅವರಿಗೆ ಆಪರ್ಚುನಿಟಿ ಉಂಟು. ಅದಕ್ಕೆ ಎಲ್ಲ ಕಂಪನಿಯವರಿಗೆ ಯಾರೆಲ್ಲ ಈಗ 30 ಕಂಪನಿ ಬರ್ತಾರೆ, 30 ಕಂಪನಿಯವರು ಅಲ್ಲಲ್ಲಿ ಅವರದ ಕ್ಯಾಬಿನ್ ಇರ್ತದೆ. ಆ ಕ್ಯಾಬಿನಿಗೆ ಅವರು ಯಾರಿಗೆ ಯಾವುದಕ್ಕೆ ಇಂಟ್ರ್ಯೂ ಬೇಕು ಅಲ್ಲಿಗೆ ಅವರನ್ನು ಕರ್ಕೊಂಡು ಹೋಗೋ ಜವಾಬ್ದಾರಿ ಎಲ್ಲ ವಾಲಂಟಿಯರ್ಸ್ ಇದ್ದು ಅವರೆಲ್ಲ ಮಾಡ್ತಾರೆ. ಹಾಗೆ ಬಂದಂಥ ಅಭ್ಯರ್ಥಿಗಳಿಗೆ ಮಧ್ಯಾಹ್ನ ಸಿಂಪಲಾಗಿ ಒಂದು ಊಟದ ಅರೇಂಜ್ಮೆಂಟ್ ನಾವು ನಮ್ಮ ಈ ಟ್ರಸ್ಟಿನಿಂದಲೇ ಮಾಡಿದ್ದೇವೆ. ಹಾಗೂ ಅವರ ವಾಲಂಟಿಯರ್ಸ್ನವರಿಗೂ ಅವರಿಗೆ ಬೆಳಿಗ್ಗೆ ಟಿಫಿನ್, ಮಧ್ಯಾಹ್ನ ಊಟ, ಸಂಜೆ ಟಿಫಿನ್ ಎಲ್ಲ ಫ್ರೀಯಾಗಿ ನಮ್ಮ ಈ ಸಂಸ್ಥೆಯಿಂದ ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮವು ಯಶಸ್ವಿ ಆಗಲಿಕ್ಕೆ ನಮ್ಮ ಮಾಧ್ಯಮದವರು ಹಾಗೂ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರು ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರಿಂದಾಗಿ ನಮ್ಮ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಲಿಕ್ಕೆ ಉಂಟು. ಹಾಗೆ ಈ ಕಾರ್ಯಕ್ರಮ ನಾವು ಇಲ್ಲಿ ಪ್ರತಿ ಟೈಮಿನಲ್ಲಿ ನಾವು ಇಲ್ಲಿ ಒಂದು ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಹಾಗೆ ಮಕ್ಕಳಿಗೆ 2 ದಿವಸದ ಕೋರ್ಸ್ ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲ ನಮ್ಮ ಸ್ಪಾನ್ಸರ್ಸ್ ಎಲ್ಲ ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಕಂಪ್ಯೂಟರಿಗೆ ಆಲ್ಕಾರ್ಗೋದವ್ರು ಮಾಡ್ತಾ ಇದ್ದಾರೆ. ಹಾಗೆ ನಾಳಿನ ಉದ್ಯೋಗ ಮೇಳಕ್ಕೆ MRG ಗ್ರೂಪ್ ಪ್ರಕಾಶ್ ಶೆಟ್ಟಿ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಎಲ್ಲದಕ್ಕೂ ನಮ್ಮ ಊರಿನ 2 ಗ್ರಾಮ ಪಂಚಾಯತ್, ಮಣಿಪುರ ಗ್ರಾಮ ಪಂಚಾಯತ್ ಹಾಗೂ ಮೂಡುಬೆಳ್ಳಿ ಗ್ರಾಮ ಪಂಚಾಯತ್ ಅಂದರೆ ನಮ್ಮ ಈ ಇದು ಸಂಸ್ಥೆಯು 2 ಗ್ರಾಮ ಪಂಚಾಯತಿ ಸೇರಿದೆ. ಹಾಗೆ ಅವರಿಂದ ಎಲ್ಲ ನಮಗೆ ಒಳ್ಳೆ ರೀತಿಯ ಸಹಕಾರ ಉಂಟು. ಹಾಗೆ ಮೆಸ್ಕಾಮ್ನವರು ನಮಗೆ ಎಲ್ಲ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದ ಯಾವ ಕಾರ್ಯಕ್ರಮವಾಗಲಿ ಅದಕ್ಕೂ ಅವರಿಂದ ಒಳ್ಳೆ ನಮ್ಮ ಸಹಕಾರ ಸಿಗುತ್ತೆ. ಇನ್ನು ಮುಂದೆ ಅವರಿಂದ ನಮಗೆ ಒಳ್ಳೆ ಸಹಕಾರ ಸಿಗಲಿ, ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಲಿ. ಹಾಗೆ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರು ಈ ಕಾರ್ಯಕ್ರಮವನ್ನು ಆದಷ್ಟು ಹೈಲೈಟ್ ಮಾಡಿದರೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ನಾಳೆ ಬಂದಂಥ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯ ಒಂದು ಜಾಬ್ ಸಿಕ್ಕಿದರೆ ನಮ್ಮ ಸಂಸ್ಥೆಗೆ ಒಳ್ಳೆ ಹೆಸರು ಹಾಗೂ ಅವರ ಕರಿಯರ್ ಒಳ್ಳೆ ರೀತಿಯಲ್ಲಿ ಆಗಲಿಕ್ಕೆ ಒಂದು ಆಪರ್ಚುನಿಟಿ ಆಗಿರ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮ ನಡೆಯಲಿಕ್ಕೆ ನಮ್ಮ ಸ್ಕಿಲ್ ಡೆವಲಪ್ಮೆಂಟಿನ ಎಲ್ಲ ಟ್ರಸ್ಟಿಗಳು ಒಳ್ಳೆ ರೀತಿಯ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಗ್ರಾಮೀಣ ಬಂಟರ ಸಂಘದ ನಮ್ಮ ಸದಸ್ಯರು ಮತ್ತು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅವರ ಸಹಕಾರ ತುಂಬ ಇದೆ. ಇನ್ನು ಮುಂದೆ ಅವರ ಸಹಕಾರ ಬರ್ತದೆ ಅಂತ ಹೇಳಿ ನಾವು ಆಶಿಸ್ತಾ ಎಲ್ಲ ಕಾರ್ಯಕ್ರಮ ಒಳ್ಳೆ ರೀತಿ ಆಗಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ.